ಮೊದಲಿಂದಲೂ ಹೋರಾಟ ಮಾಡಿದ್ದು ಕೂಡ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡಿಬೇಕಂತೇಳಿ. ಅದು ತಾತ್ಪರ್ಯವಾಗಿ ಆವಾಗಿನ ತಾತ್ಕಾಲಿಕವಾಗಿ ಕೇಲಿ ಒಂದು ಕಾಲೇಜಿನಲ್ಲಿ ನಡೆಸಿದ್ರು. ನಂತರ ಸುವರ್ಣಸೌಧ ನಿರ್ಮಾಣ ಆಯಿತು. ಆವಾಗಲಿಂದ ಕೂಡ ಚಳಿಗಾಲದ ಅಧಿವೇಶನ ನಡೀತಾ ಇದೆಯಲ್ಲ. ಇಲ್ಲಿ ಮಳೆಗಾಲದ ಅಧಿವೇಶನ ನಡೆಸ್ಕೊಳ್ಳಲಿಕ್ಕೆ ಯಾವ ರೀತಿ ತೀರ್ಮಾನ ತಗೊಂಡಿದ್ದಾರೆ ಸರ್ಕಾರ, ಇದು ಒಂದು ಅವಿವೇಕತನದ ಒಂದು ಚಿಂತನೆ ಅಂತ ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಬೆಳಗಾವಿ ಅಂದ ತಕ್ಷಣ ಇಲ್ಲಿ ಮುಂಗಾರು ಅಧಿವೇಶನ ನಡೆಸಬೇಕಾಯ್ತು ಅಂತಂದ್ರೆ ಬೆಳಗಾವಿಯೊಳಗೆ ಮಳೆ ಭಾಳ ಬರ್ತದೆ. ಬೆಳಗಾವಿ ಜಿಲ್ಲಾಡಳಿತ ಸಂಪೂರ್ಣ ಮಹಾನಗರ ಪಾಲಿಕೆ ಆಗಿರ್ಬೋದು, ಸ್ಥಳೀಯ ಸಂಘ ಸಂಸ್ಥೆಗಳಾಗಿರ್ಬೋದು, ಏನು ಫ್ಲಡ್ ಬರ್ತದ ಆ ಫ್ಲಡ್ಡಿನ ಕೆಲಸಕ್ಕೆ ಮತ್ತು ಬಿತ್ತನೆ ಕೆಲಸಕ್ಕೆ ರೈತರು ಇರ್ತಾರೆ. ಅದಕ್ಕಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಳೆಗಾಲದಲ್ಲಿ ಇಲ್ಲಿ ನಾವು ಅಧಿವೇಶನ ಮಾಡಿದರೆ ನಮಗೆ ಪ್ರತಿಭಟನೆ ಬಿಸಿ ಮುಟ್ಟಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೈಗೊಂಡಂಥ ನಿರ್ಧಾರವನ್ನು ಖಂಡಿಸ್ತೀವಿ. ಅವರು ಚಳಿಗಾಲದಲ್ಲಿ ಮಾಡಲಿ ಅನ್ನೋದು ನಮ್ದು ಆಶಯ. ಚಳಿಗಾಲದಲ್ಲಿ ಬೇಕಾದ್ರೆ ಇನ್ನೂ ನೀವು 10 ದಿವಸ ಅಲ್ಲ, 15 ದಿವಸ, 20 ದಿವಸ, ಒಂದು ತಿಂಗಳು ಮಾಡಿ, ನಾವು ಇಂದೇನೂ ಅಬ್ಜೆಕ್ಷನ್ ಇಲ್ಲ, ನಮ್ದೇನೂ ತಕರಾರಿಲ್ಲ. ಆದರೆ ಮಳೆಗಾಲದಲ್ಲಿ ಅಧಿವೇಶನ ನಡೆಸೋದಾದ್ರೆ ನಾವು ಅದನ್ನ ಖಂಡಿಸ್ತೀವಿ, ವಿರೋಧ ಮಾಡ್ತೀವಿ. ಇದೇ ಜುಲೈ ತಿಂಗಳಲ್ಲಿ ಬೆಳಗಾವಿಯಲ್ಲಿ ವಿಧಾನಮಂಡಲದ ಅಧಿವೇಶನ ನಡೆಸುವಂಥ ಸೂಚನೆಯನ್ನು ಈಗಾಗಲೇ ಸರ್ಕಾರ ಕೊಟ್ಟಿದೆ. ಇನ್ನು ದಿನಾಂಕ ನಿಗದಿ ಆಗುವುದು ಒಂದೇ ಬಾಕಿ ಐತಿ. ಇದರಂಥ ಅವಿವೇಕ ನಿರ್ಧಾರ ಯಾವುದೂ ಇಲ್ಲ. ಮಳೆಗಾಲದಲ್ಲಿ ಇಲ್ಲಿ ನೆರೆ ಹಾವಳಿ ಆಗುವ ಎಲ್ಲ ಸಾಧ್ಯ ಇರ್ತೈತಿ. ಈ ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ತಾಲೂಕು ಅಧಿಕಾರಿ ಇರ್ಬೋದು, ಎಲ್ಲರೂ ಫ್ಲಡ್ನೊಳಗೆ ನೆರೆ ಹಾವಳಿ ಕ್ರಮ ತಗೋತಾರೆ. ಇದು ಎಲ್ಲರಿಗೂ ಅಡಚಣೆ. ಮತ್ತು ಮೇಲಾಗಿ ಸಂಘ ಸಂಸ್ಥೆಗಳು ವಿಧಾನಸೌಧ ಮುಂದೆ, ಸುವರ್ಣಸೌಧ ಮುಂದೆ ಹೋಗಿ ಪ್ರತಿಭಟನೆ ನಡೆಸುವಂಥ ಕಾಲ ಇದಲ್ಲ. ಆದ್ದರಿಂದ ಸರ್ಕಾರ ಇದರ ಬಗ್ಗೆ ಮರುಚಿಂತನೆ ಮಾಡಬೇಕು, ಮುಖ್ಯಮಂತ್ರಿಗಳು ಮರುಚಿಂತನೆ ಮಾಡಬೇಕು. ರಾಜ್ಯ ವಿಧಾನಸಭೆ ಸಭಾಧ್ಯಕ್ಷರಾಗಲಿ, ವಿಧಾನ ಪರಿಷತ್ತಿನ ಸಭಾಪತಿಗಳಾಗಲಿ ಈ ನಿರ್ಧಾರದಿಂದ ಹಿಂದೆ ಸರಿಬೇಕಂತೇಳಿ ನಮ್ಮ ಕನ್ನಡ ಸಂಘಟನೆಗಳು ಒತ್ತಾಯಿತಿ. ಯಾಕಂದರೆ ನೀವು ಚಳಿಗಾಲ ದಿವಸ ಮಾಡಿರಿ, ಒಂದು ತಿಂಗಳು ತನಕ ಮಾಡಿರಿ. ಆವಾಗ ನಮ್ಮ ಅಭಿಪ್ರಾಯಗಳನ್ನು, ನಮ್ಮ ಆಕ್ರೋಶ, ಅಸಮಾಧಾನ ವ್ಯಕ್ತಪಡಿಸಲಿಕ್ಕೆ ಸಾಕಷ್ಟು ಕಾಲಾವಕಾಶ. ಆದ್ದರಿಂದ ದಯವಿಟ್ಟು ಮುಖ್ಯಮಂತ್ರಿಗಳ ಬಗ್ಗೆ ಗಂಭೀರವಾಗಿ ಮಾಡಬೇಕು. ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿ, ತಾಲೂಕು ಅಧಿಕಾರಿಗಳ ಗಮನದಲ್ಲಿಟ್ಕೊಂಡು ಮಾಡಬೇಕು. ಅವತ್ತು ಜುಲೈದಾಗ ಒಂದು ಫ್ಲಡ್ ನೋಡಬೇಕು. ಇವರು ಸೆಷನ್ ರಾಜಕಾರಣಿಗಳ ಬೆನ್ನೆತ್ತಿ ಹೋಗ್ಬೇಕು ಅಧಿಕಾರಿಗಳು. ಆದ್ದರಿಂದ ಈ ಪ್ರಶ್ನೆ ಭಾಳ ದೊಡ್ಡದೈತಿ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡ ಸಂಘಟನೆ ಸಭೆ ಮಾಡಿ ಆ ಮಳೆಗಾಲದ ಅಧಿವೇಶನ ನಾವು ವಿರೋಧ ಮಾಡಿದ್ದೀವಿ. ನೋಡಿ, ಮಳೆಗಾಲದಾಗ ಕೃಷಿಕರು, ರೈತರು ಬಿತ್ತನೆ ಕೆಲಸ ಆಗಿರ್ತಾರೆ, ಅವರು ಬರಬಾರ್ದು. ನಾವು ಬೇರೆ ಬೇರೆ ಸಂಘಟನೆ ಬರಬಾರ್ದು. ಇಷ್ಟೊತ್ತಿನ ಮಳೆಗಾಲದಾಗ ಅಲ್ಲಿ ಟೆಂಟ್ ಹಾಕಿ ಕುಂತು ಪ್ರತಿಭಟನೆ ಮಾಡಬಾರ್ದು. ಅವ್ರಿಗೆ ಬಿಸಿ ಹತ್ತಬಾರ್ದು. ಯಾವುದು ಸುರಕ್ಷಿತವಾಗಿ ಮಾಡಬೇಕು. ರಾಜಕಾರಣಿಗಳು ಕಾರ್ನಾಗ, ವಿಮಾನದಾಗ, ಹೆಲಿಕಾಪ್ಟರ್ ಆಡಿ ಹೋಗ್ತಾರೆ. ಆ ಸಾಮಾನ್ಯ ಜನ ಇದ್ರ ಭಾಳ ತೊಂದರೆ ಹೋಗ್ತಾರೆ. ಒಂದು ಮಾತು ಹೇಳಿದ್ದಾರೆ ಸರ್, ಏನಂತಂದ್ರೆ ಈ ಚಳಿಗಾಲದಾಗ ಮಾಡೋದ್ರಿಂದ ಬಂದಂಥವ್ರಿಗೆ ಈ ವಸತಿ ಸೌಲಭ್ಯ ಇರ್ಬೋದು, ಭದ್ರತೆ ಇರ್ಬೋದು, ಜೊತೆಗೆ ಬಂದವ್ರಿಗೆ ಅನಾನುಕೂಲ ಭಾಳ ಆಗ್ತಾ ಇದೆ, ಜೊತೆಗೆ ಅನಾರೋಗ್ಯ ಸಮಸ್ಯೆ ಆಗ್ತಾ ಇದೆ. ಹಂಗಾಗಿ ಈಗ ಮಾಡತ್ತೀವಿ ಪ್ಲಾನ್. ಈಗ ಅವ್ರ ದೃಷ್ಟಿಯಿಂದ ಜಿಲ್ಲಾಧಿಕಾರಿ ಹೇಳಿರ್ಬೋದು, ಆದರೆ ನಾವು ಜನಪರವಾಗಿ ಜನರ ದೃಷ್ಟಿಯಿಂದ ನಾವು ಹೇಳ್ತಾ ಇದ್ದೇವೆ. ಆದಷ್ಟು, ಯಾಕಂದರೆ ಇವರು ಸೆಷನ್ ನಡೆದಾಗನ ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಉದ್ಭವ ಆಗ್ತಾವ. ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಜನರು ಸಹಜವಾಗಿ ಸರ್ಕಾರ ಕಡೆ ನೋಡ್ತಾರೆ. ಆದರೆ ಅವ್ರು ಸರ್ಕಾರ ಆಗಲಿ, ಜಿಲ್ಲಾಡಳಿತ ಆಗಲಿ ಬರೀ ಅಧಿಕಾರಿಗಳು ರಾಜಕಾರಣ ದೃಷ್ಟಿಯಿಂದನೇ ನೋಡಬಾರ್ದು. ಅವರಿಗೆ ಅದು ವಾಸ್ತವ ಗೊತ್ತೈತಿ, ಜಿಲ್ಲಾಧಿಕಾರಿಗಳಿಗೆ ವಾಸ್ತವ ಗೊತ್ತೈತಿ ಏನಾಗ್ತೈತೆ ಅನ್ನೋದು. ಮಳೆಗಾಲದಾಗ ನೀವು ಕಾಟಾಚಾರಕ್ಕೆ ಬಂದಾಕತಿ. ದಕ್ಷಿಣ ಕರ್ನಾಟಕದವ್ರು ಹೆಚ್ಚು ಸಂಖ್ಯೆಯಲ್ಲಿ ಬರೋದೇ ಇಲ್ಲ ಇಲ್ಲಿ. ಆಮೇಲೆ ರೈತರು ಮೇಲಾಗಿ ಕೃಷಿಯಲ್ಲಿ ತೊಡಗಿರ್ತಾರೆ, ಬಿತ್ತನೆಯಲ್ಲಿ ತೊಡಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಅದು ನಡೆಸುವ ಸೂಕ್ತ ಅಲ್ಲ ಅಂತ ನಮ್ಮ ಅಭಿಪ್ರಾಯ.